ರೊಬೊಟಿಕ್ಸ್ ಮತ್ತು ಎಐ ತಂತ್ರಜ್ಞಾನದ ಮತ್ತು ಏವಿಯೇಷನ್ಸ್ ತಂತ್ರಜ್ಞಾನಗಳು ಅತ್ಯುತ್ತಮವಾಗಿ ಬೆಳೀತಾ ಇದೆ. ಅವುಗಳಿಗೆ ಭಾರಿ ಬೇಡಿಕೆ ಶುರುವಾಗಿದೆ. ಅದರಲ್ಲೂ ಎಐ ಟೆಕ್ನಾಲಜಿ ಬಳಕೆಯ ವಸ್ತುಗಳಿಗೆ ಸಿಕ್ಕಾಪಟ್ಟೆ ಬೇಡಿಕೆ ಶುರುವಾಗಿದೆ. ಇದನ್ನ ಮನದಟ್ಟು ಮಾಡಿಕೊಂಡಿರುವ ಇಮ್ಸಾ ಡಿಟಿ ಅಂಡ್ ಒನ್ ಫೋರಂ ವತಿಯಿಂದ ಬೃಹತ್ ಸಮ್ಮೇಳನ ನಡೆಸಲಾಯಿತು. ಭಾರತದಲ್ಲಿ ನಿರ್ಮಾಣವಾದ ಎಐ ತಂತ್ರಜ್ಞಾನವುಳ್ಳ ವಾಹನಗಳ ಟೆಸ್ಟಿಂಗ್ಗೆ ಜಪಾನ್ ಮೂಲಕದ ಕಂಪನಿಯೊಂದಿಗೆ ಒಪ್ಪಂದ ಮಾಡಲಾಯಿತು. ಮಾನವರಹಿತ ವಾಹನಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಪ್ಪಿಗೆ ಸೂಚಿಸಲು ಈ ಕಾರ್ಯಕ್ರಮ ನಡೆಸಿದ್ದು ಇಂದು ಜಪಾನ್ ಕಂಪನಿಯೊಂದಿಗೆ ಒಪ್ಪಂದ ಮಾಡಲಾಗಿದೆ. ಜಪಾನ್ ಪರೀಕ್ಷೆಯಲ್ಲೂ ವಾಹನ ಪಾಸ್ ಆದರೆ ಭಾರತದ ಅನೇಕ ಎಐ ನಿರ್ಮಿತ ವಾಹನಗಳಿಗೆ ಭಾರಿ ಡಿಮ್ಯಾಂಡ್ ಶುರುವಾಗಲಿದೆ. The hoping, yeah, I think with opening our office, that's a big chance to get excellent students to our university, to Germany, and I hope that we can help them to become startups, for example. And with this office, we also like to form any kind of collaboration between institutes, companies, and these young people. Indian people, of course, some of them stay in Germany. That's one of the goals, but some of them go back to India, and then they are excellent ambassadors for the both cultures. And I think having these bridges between young people, that's the future for both sides. Sir, what is the new technology and development? Yeah, the new technology in our country is to find new products because the climate change, for example, is very, very important. Of course, nowadays we have some geopolitical changes, but that's not so important. For me, I believe for mankind it's necessary to find any solutions in the field of climate change. And new products means, at my university, for example, any combination between textile structures and biological stuff. At the end, that could be maybe anything like your cell phone. You throw it away and it passes away somehow. Sir, your good name. Good name, sir. Sorry? Good name. Your name, sir. My name? Professor Dr. Jürgen Lehmann. ಇವತ್ತಿನ ದಿನ ಒಂದು ಒಳ್ಳೆಯ ಸ್ಟೆಪ್ ಆಗಿದೆ. ಏನಂದರೆ ಇಂಡಿಯಾಯಿಂದ ಆಟೋನಾಮಸ್ ಡ್ರೈವಿಂಗ್ ಲೆವೆಲ್ 4 ಮಾಡಿರೋ ಸ್ಟಾರ್ಟಪ್ ಸ್ವಾಯತ್ ರೋಬೋಟು ಮತ್ತು ಜರ್ಮನ್ ಯೂನಿವರ್ಸಿಟಿ ಹೂಫ್ ಯೂನಿವರ್ಸಿಟಿ ಅಂತ ಯೂನಿವರ್ಸಿಟಿ ಜೊತೆ MOU ಸೈನ್ ಆಗಿದೆ. ಅವರು ಬಂದು ಈ ಟೆಕ್ನಾಲಜಿನ ಆ ಯೂನಿವರ್ಸಿಟಿಯಲ್ಲಿ ಹೋಗಿ ಟೆಸ್ಟಿಂಗ್ ಮಾಡಿ ಅಲ್ಲಿ ಪ್ರೂವ್ ಮಾಡ್ತಾರೆ ಕಾನ್ಸೆಪ್ಟು. ಅದು ಪ್ರೂವ್ ಮಾಡಿದ ಮೇಲೆ ಅದು ಗ್ಲೋಬಲಿ ಆ ಸೊಲ್ಯೂಷನ್ ತೊಗೊಂಡೋಗ್ಬೋದು. ಇದು ಒಳ್ಳೆಯ ಸ್ಟೆಪ್ಪು ಮತ್ತು ಇಂಡಿಯಾಲಿ ಫಸ್ಟ್ ಟೈಮ್ ಆಗ್ತಾಯಿರೋದು ಯೂನಿವರ್ಸಿಟಿ ಮತ್ತು ಇಂಡಿಯನ್ ಸ್ಟಾರ್ಟಪ್ಗೆ ಆ ಥರ MOU ಮತ್ತು ಫೆಸಿಲಿಟಿ ಮತ್ತು ಅಲ್ಲಿ ಹೋಗಿ ಯಾಕಂದರೆ ಕಾರ್ನ ಆಟೋಮ್ಯಾಟಿಕ್ಲಿ ಡ್ರೈವರ್ ಇಲ್ಲದೆ ಡ್ರೈವ್ ಮಾಡಬೇಕಂದ್ರೆ ಅದು ಪ್ರೂವ್ ಮಾಡಬೇಕು ಸೊಲ್ಯೂಷನು. ಅದು ಇಂಡಿಯಾದಲ್ಲಿ ಪ್ರೂವ್ ಮಾಡಿದ್ದಾರೆ, ಆದರೆ ಜರ್ಮನಿಯಲ್ಲಿ ಪ್ರೂವ್ ಮಾಡಿದರೆ ಗ್ಲೋಬಲ್ ಮಾರ್ಕೆಟ್ಗೆ ಔಟ್ರೀಚ್ ಆಗ್ಬೋದು. ಅದಕ್ಕೊಂದು ಇಂಪಾರ್ಟೆಂಟ್ ಸ್ಟೆಪ್ಪು ಮತ್ತು ಇವೆಂಟ್ ಆಗಿದೆ. ನೀವೆಲ್ಲ ಇವೆಂಟ್ ನೋಡಿದ್ದೀರಾ, ಇಬ್ಬರು ಮಾತಾಡಿದ್ದು ಕೇಳಿದ್ದೀರಾ. ಇವತ್ತಿನ ದಿನ MOU ಸೈನ್ ಆಗಿದೆ. ವಿದಿನ್ ನೆಕ್ಸ್ಟ್ 3 to 4 months ಇವರು ಅವರ ಆಫೀಸ್ ಓಪನ್ ಮಾಡಿ ಆ ಟೆಕ್ನಾಲಜಿನ ಗ್ಲೋಬಲ್ ವ್ಯಾಲಿಡೇಷನ್ ಮಾಡ್ತಾರೆ. ಇದರಿಂದಾಗಿ ಎಷ್ಟು ಬೆನಿಫಿಟ್ ಆಗುತ್ತೆ ಇಂಡಿಯಾಗೆ ಆ್ಯಸ್ ವೆಲ್ ಆಸ್ ಸ್ಟೂಡೆಂಟ್ಸಿಗೆ? ಕರೆಕ್ಟ್. ಸೊ ಏನಾಗುತ್ತಂದರೆ ಈ ಆಟೋನಾಮಸ್ ಡ್ರೈವಿಂಗ್ ಟೆಕ್ನಾಲಜಿಯಲ್ಲಿ ಇಂಡಿಯಾ ಸ್ಟೂಡೆಂಟ್ಸೇ ಒಳ್ಳೆಯದು, ಮ್ಯಾಥಮೆಟಿಕ್ಸು ಅದು ಇದು ಮಾಡೋಕ್ಕೆ. ಸೊ ಇದು ಸ್ಕೇಲ್ ಆಗಿ ಗ್ಲೋಬಲ್ ಲೆವೆಲ್ಗೆ ಹೋದರೆ ನಮ್ಮವ್ರಿಗೆ ಒಳ್ಳೆಯದಾಗುತ್ತೆ. ಯಾಕಂದರೆ ಮೇನ್ ಕಂಪ್ನಿ ಇಂಡಿಯಾಲಿರೋದು, ಆದರೆ ಅದನ್ನು ಪ್ರೂವ್ ಮಾಡಬೇಕು, ಆ ಮಾರ್ಕೆಟಲ್ಲಿ ಯೂಸ್ ಮಾಡಬೇಕಂದ್ರೆ ಅಲ್ಲಿ ಮಾಡಲೇಬೇಕು. ಟೆಸ್ಟಿಂಗ್ ಇಲ್ಲದೆ ಅಲೌ ಮಾಡಲ್ಲ, ಯಾವ ಆಟೋನಾಮಸ್ ಡ್ರೈವಿಂಗ್ ಅಲೌ ಮಾಡಲ್ಲ. ಇಂಡಿಯಾಲ್ಲೂ ಟೆಸ್ಟಿಂಗ್ ಮಾಡಬೇಕು, ಅಲ್ಲೂ ಮಾಡಬೇಕು. ಅದು ಒಂದಾದಮೇಲೆ ಇನ್ನೊಂದು ಮಾಡೋದ್ರಿಂದ ಪ್ಯಾರಲಲ್ ಆಗಿ 2 ಕಡೆ ಮಾಡಿ ಎಲ್ಲಿ ಫಸ್ಟ್ ಅಪ್ರೂವಲ್ ಸಿಗುತ್ತೆ ಅದು ಸ್ಕೇಲ್ ಆಗುತ್ತೆ. ಸ್ಕೇಲ್ ಆದರೆ ಅವ್ರಿಗೆ ಜಾಸ್ತಿ ಕ್ಯಾಪಿಟಲ್ ರೇಸ್ ಮಾಡ್ಬೋದು, ಅಷ್ಟು ಜನಕ್ಕೆ ಕೆಲಸನೂ ಸಿಗುತ್ತೆ. ಅದೇ ನಮ್ಮ ಮೇನ್ ಇಂಟೆನ್ಷನ್ನು. ನಾವು ಇದರಿಂದ ಏನು ಮಾಡ್ತೀವಿ ಅಂದರೆ ಕಂಪ್ನಿ ಲೆವೆಲ್ ಸ್ಟಾರ್ಟಪ್ಗೆ ಜಾಸ್ತಿ ಕ್ಯಾಪಿಟಲ್ ಬರುತ್ತೆ, ಅದರಿಂದ ಜಾಸ್ತಿ ಜಾಬ್ಸು ಬರುತ್ತೆ. ಇದು ನಮ್ಮ ಇಂಟೆನ್ಷನ್. ನಾವು ದ ಇಂಡಿಯಾ ಅಡ್ವಾಂಟೇಜ್ ಸಮಿಟ್ ಅಂತ ಕಾನ್ಫರೆನ್ಸ್ ಇಯರ್ಲಿ ನಡೆಸ್ತೀವಿ. ಇವಾಗ ಅದನ್ನು ಡೀಪ್ ಟೆಕ್ ಫೋಕಸ್ ಆಗಿ ಒಂದು ಫೋರಮ್ ಮಾಡಿದ್ವಿ. ಯಾಕಂದರೆ ಇದು ಡೀಪ್ ಟೆಕ್ನಾಲಜಿ ಮಾಡೋರು ಕಂಪ್ನಿಗೆ ಟೈಮ್ ಆಗುತ್ತೆ ಮಾರ್ಕೆಟ್ ತೊಗೊಂಡು ಬರೋಕ್ಕೆ. ಸೊ ಅದಕ್ಕೆ ಅವ್ರು ಜಾಸ್ತಿ ಕೊಲಾಬ್ರೇಟರ್ಸ್ ಬೇಕು, ಜಾಸ್ತಿ ಸಪೋರ್ಟ್ ಬೇಕು. ಅದನ್ನು ನಾವು ಎನೇಬಲ್ ಮಾಡ್ತಾಯಿದ್ದೀವಿ.